ರಾಜ್ಯದಲ್ಲಿ ಹೆಚ್ಚಾಗಿದೆ ಕೊರೋನಾ ಉಪತಳಿ JN1 ಟೆನ್ಷನ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 35 JN1 ಪ್ರಕರಣಗಳು ಪತ್ತೆಯಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವ್ಯಾಪಿಸ್ತಾ ಇದೆ ಕೊರೋನಾ ರೂಪಾಂತರಿ ವೈರಸ್. ಬೆಂಗಳೂರಲ್ಲೇ 20 JN1 ಪ್ರಕರಣಗಳು ಪತ್ತೆಯಾಗಿದೆ. ರಾಜ್ಯದಾದ್ಯಂತ 35 ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ಈ ಒಂದು ಕೇಸ್ಗಳನ್ನು ಪತ್ತೆ ಹಚ್ಚಲಾಗಿದೆ. JN1 ರೂಪಾಂತರಿಯೇ ಅನ್ನೋದು ಕೂಡ ಈಗ ದೃಢಪಟ್ಟಿದೆ. ಇನ್ನು JN1 ಹೆಚ್ಚಳದ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಅಲರ್ಟ್ ಆಗಿದೆ. ಇವತ್ತು ಸಂಪುಟ ಉಪಸಮಿತಿಯ ಮೊದಲ ಸಭೆ ನಡೆಯಲಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದ್ದು ಹೊಸ ವರ್ಷಾಚರಣೆಗೆ ಹೊಸ ರೂಲ್ಸ್ ಬರುತ್ತಾ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಇವತ್ತಿನ ಸಭೆಯಲ್ಲಿ ಒಂದಷ್ಟು ರೂಲ್ಸ್ ಅನ್ನ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಸಭೆಯಲ್ಲಿ ಉಪಸಮಿತಿಯ ಸದಸ್ಯರಾದ ಡಾಕ್ಟರ್ HC ಮಹದೇವಪ್ಪ, ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಭಾಗಿಯಾಗಲಿದ್ದಾರೆ. ಇವತ್ತು ಮೀಟಿಂಗ್ ನಡೆಯಲಿದೆ. ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಇಲ್ಲಿವರೆಗೂ ಕೈಗೊಂಡಂತಹ ಕ್ರಮಗಳು ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ, ಅದರ ಜೊತೆಗೆ ಚರ್ಚೆಯನ್ನ ಮಾಡಿ ಆ ನಂತರ ಸಭೆಯಲ್ಲಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಬಟ್ ಮುಖ್ಯವಾಗಿ ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನ ಏನಾದರೂ ರಿಲೀಸ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಬೆಂಗಳೂರಲ್ಲೇ 20 ಪ್ರಕರಣಗಳು ದಾಖಲಾಗಿರೋದು. ಸೊ ಈಗಾಗಲೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಲಾಗಿದೆ. ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಅನೇಕ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಮಾಸ್ಕ್ ಅನ್ನು ಧರಿಸಲೇಬೇಕಾಗುತ್ತೆ. ಉಸಿರಾಟದ ಸಮಸ್ಯೆ ಇರುವವರು ಅಂತೂ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ವಿ. ಸಭೆಯಲ್ಲೂ ಚರ್ಚೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ JN1 ಈ ಒಂದು ರೂಪಾಂತರಿ ಯಾವ ರೀತಿಯಾಗಿದೆ, ಇದರಿಂದ ಏನೆಲ್ಲ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಪ್ಪ ಅವರೀಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಮಾ. ಈಗಾಗಲೇ 35 ಪ್ರಕರಣಗಳು ಈಗ ಪತ್ತೆ ಆಗಿರುವಂತದ್ದು JN1 ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಡಾಕ್ಟರ್, ಮೊದಲನೇದಾಗಿ ಇದು ಆತಂಕನ ಅಥವಾ ಇಲ್ಲಪ್ಪ ನಾವು ಎಚ್ಚರಿಕೆಯನ್ನ ವಹಿಸಿದ್ರೆ ಯಾವುದೇ ಆತಂಕ ಇಲ್ಲ ಅಂತ ಹೇಳ್ತೀರಾ? ಮೊದಲನೇ ಸೆಂಟೆನ್ಸ್ ಆತಂಕ ಬೇಡ, ಎಚ್ಚರಿಕೆ ಇರಲಿ. ಯಾಕಂದ್ರೆ ಈ JN1 ಒಂದು ಸಬ್ ವೇರಿಯಂಟ್ ಅಮ್ಮ. ಇದು ಕೋವಿಡ್ ವೈರಸ್ ನ ಸಬ್ ವೇರಿಯಂಟ್ ವೈರಸ್ ಇದು. ಡಿಸೆಂಬರ್ಗಳಲ್ಲಿ ಯಾವಾಗಲೂ ವೈರಸ್ಗಳು ಅವಕ್ಕೆ ಬಹಳ ಅನುಕೂಲಕರವಾದ ವಾತಾವರಣ, ಈಗಲ್ಲ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀರಿ? ಹೌದು, ಆಕ್ಟಿವ್ ಆಗಿರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ ಹೊರತು ಇಟ್ಸ್ ನಾಟ್ ಎ ಕಿಲ್ಲರ್ ವೈರಸ್. ಹಂಗಾಗಿ ದಯವಿಟ್ಟು ಎಚ್ಚರಿಕೆ ವಹಿಸಿದ್ರೆ, ಅದರೊಳಗಾಗಿ ಈ ಹೊಸ ವರ್ಷ ಬೇರೆ ಹತ್ರ ಬರ್ತಾ ಇದೆ, ತುಂಬಾ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೆ. ದಯವಿಟ್ಟು ಎಲ್ಲ ಪ್ರಿಕಾಷನ್ಸ್ ತಗೊಳ್ಳಿ. ಮೇನ್ಲಿ ಇಂಪಾರ್ಟೆಂಟ್, ಒಬ್ಬರಿಂದ ಒಬ್ಬರಿಗೆ ಡ್ರಾಪ್ಲೆಟ್ ನಿಂದ ಸ್ಪ್ರೆಡ್ ಆಗೋದ್ರಿಂದ ದಯವಿಟ್ಟು ಮಾಸ್ಕ್ ಯೂಸ್ ಮಾಡಿ. ಅದರೊಳಗಾಗಿ ಸೀನಿಯರ್ ಸಿಟಿಸನ್ಸ್, 60 ವರ್ಷದ ಮೇಲೆ ಇರೋರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ, ಕೋಮಾರ್ಬಿಡಿಟೀಸ್ ಇರ್ತವೆ, ಅಸೋಸಿಯೇಟೆಡ್ ಡಯಾಬಿಟಿಸ್, ಅದು ಅಂತವ್ರು ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ ಗುಂಪುಗಳಲ್ಲಿ ಹೋಗೋದು. ಎಲ್ಲೇನೋ ಹೊರಗಡೆ ಹೋಗಿ ಬಂದಾಗೆ ಹೊರಗಡೆ ಇರೋ ಇನ್ಫೆಕ್ಷನ್ ನ ಮುಟ್ಟಿದ್ರನ್ನ ನೀವು ಮುಟ್ಕೋಬೇಡಿ, ಅದಕ್ಕೋಸ್ಕರ ಕೈ ತೊಳ್ಕೊಳ್ಳಿ. ಅಥವಾ ಹೊರಗಡೆ ಏನನ್ನ ಮುಟ್ಟಿ ಬಂದ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಎತ್ಕೊಳ್ಳೋದು ಅದು ಮಾಡಬೇಡಿ. ಇದು ಎರಡನೇ ಇಂಪಾರ್ಟೆಂಟ್. ಅದರ್ವೈಸ್ ಏನು ಇಲ್ಲಮ್ಮ, ತುಂಬಾ ಆತಂಕ ಪಡೋದು ಬೇಡ. ಅಂದ್ರೆ ಈಗ ನ್ಯೂ ಇಯರ್ ಇದೆ, ಎಲ್ಲರೂ ಕೂಡ ಸೇರ್ತಾರೆ, ಗುಂಪು ಆಗತ್ತೆ. ಸೊ ಈ ಸಂದರ್ಭದಲ್ಲಿ ಎಚ್ಚರಿಕೆ ಬೇಕೇ ಹೊರತು ಪ್ರತ್ಯೇಕ ಏನಾದ್ರೂ ಮಾರ್ಗಸೂಚಿ ಬೇಕು ಅಥವಾ ರೂಲ್ಸ್ ಬೇಕು ಅನ್ನೋದು ಇಲ್ವಾ, ಹೇಗೆ ಅಂತ? ಇಲ್ಲಮ್ಮ, ಈ 3 ರೂಲ್ಸ್ ಏನು ಸರ್ಕಾರ ಕೂಡ ಅದನ್ನೇ ಇನ್ಸಿಸ್ಟ್ ಮಾಡ್ತಾ ಇರೋದು. ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ. ಯಾಕಂದ್ರೆ ಮಾಸ್ಕ್ ಹಾಕೊಳ್ಳೋದೇನು ಕಷ್ಟ ಅಲ್ಲ. ಎಲ್ರು ತಮ್ಮ ಮಾಸ್ಕ್ ಇಲ್ದೇ ಹೊರಗಡೆ ಹೋಗ್ಬೇಡಿ, ಅದೊಂದು. ವಾಶ್ ಮಾಡೋದೊಂದು. ಅಂಡ್ ಅನ್ನೆಸರಿ ಗುಂಪು ಬೇಡ. ಏನೋ ನ್ಯೂ ಇಯರ್ ಡೇ ಒನ್ ಡೇ ಸೆಲೆಬ್ರೇಷನ್ ಇರುತ್ತೆ, ಯಂಗ್ಸ್ಟರ್ಸ್ ಎಲ್ಲ ಕಮರ್ಷಿಯಲ್ ಸ್ಟ್ರೀಟ್ MG ರೋಡ್ ನ ಸೇರ್ಕೋತಾರೆ. ಅವ್ರಿಗೊಂದು ಎಚ್ಚರಿಕೆ, ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರ, ನಾವು ಜವಾಬ್ದಾರಲ್ಲ ಅಂತ ನಾವು ಸರ್ಕಾರ 3 ಜನ ಅವ್ರಿಗೆ ತಿಳಿಸ್ಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ, ನಾವು ಎಚ್ಚರಿಕೆ ಕೊಡ್ತಿರೋದು ನಿಮ್ಗೆ ಒಳ್ಳೇದಾಗ್ಲಿ ಅಂತ, ಎದುರಿಸೋದಿಕ್ಕಲ್ಲ ಅನ್ನೋ ಒಂದು ಸಂದೇಶ ಅವ್ರಿಗೆ ಹೋದ್ರೆ ಸಾಕಮ್ಮ. ಸರ್, ಈಗ ಎಚ್ಚರಿಕೆನ ವಹಿಸಲೇಬೇಕು ಅಂತ ಹೇಳಿದ್ರೆ ನಾವು ಕೊರೋನಾದಲ್ಲಿ ಆದಂತಹ ಅನಾಹುತಗಳನ್ನ ನಾವು ಕಣ್ಮುಂದೆ ನೋಡಿದೀವಿ. ಸೊ ಹಾಗಾಗಿ ನಾವೇ ಎಚ್ಚರಿಕೆ ವಹಿಸಬೇಕಾಗತ್ತೆ ಇಲ್ಲಿ ಅಂತ ಹೇಳಿ. ಹೌದಮ್ಮ, ಅದು ಪ್ಯಾಂಡೆಮಿಕ್ ಕಾಯಿಲೆಮ್ಮ. ಆಕ್ಚುಲಿ ಕೋವಿಡ್ ಏನ್ ನೋಡಿದ್ವಲ್ಲ ನಾವು, 50 ವರ್ಷಕ್ಕೆ ಬರೋ ಅಂತ ಒಂದು ಪ್ಯಾಂಡೆಮಿಕ್ ಕಾಯಿಲೆ ಒಂದು ಕಡೆ ಶುರುವಾಗಿ ಇಡೀ ಪ್ರಪಂಚಕ್ಕೆ ಹರಡದಂತ. ಬಟ್ ಈ ತಳಿ ಇದೆಯಲ್ಲಮ್ಮ JN.1, ಇದು ಅದರ ಸಬ್ ವೇರಿಯಂಟ್ ಅಮ್ಮ ಇದು. ಹಂಗಾಗಿ ಅಷ್ಟು ವಿರುಲೆಂಟ್ ಇಲ್ಲ. ನಾವು ವೈರಸ್ ಕಾಯಿಲೆ ಒಳಗೆ ವಿರುಲೆನ್ಸ್ ಅಂತೀವಿ.
ಕೆಲವು ವೈರಸ್ಗಳು ಬಹಳ ವಿರುಲೆಂಟ್ ಇರ್ತವೆ, ಬಹಳ ಬೇಗ ಲಂಗ್ಸ್ ಹೋಗುತ್ತೆ. ಈ ವೈರಸ್ ಹಂಗಲ್ಲಮ್ಮ, ಇದು ನೆಗಡಿ, ಕೆಮ್ಮು, ಜ್ವರ ಸಿಂಪಲ್ ಆಗಿ ಅದನ್ನು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಎಚ್ಚರಿಕೆ ವಹಿಸಲೇಬೇಕಮ್ಮ. ಡಾಕ್ಟರ್, ನಂಗೊಂದು ಪ್ರಶ್ನೆ ಇಲ್ಲಿ. ಈಗ ಕಳೆದ 1.5 ತಿಂಗಳಲ್ಲಿ ನಾವು ನೋಡ್ತಿದ್ವಿ, ಯಾರಿಗ್ ನೋಡಿದ್ರು ಕೆಮ್ಮು, ಜ್ವರ, ಶೀತ ಇದೇ ಕಾಣಿಸ್ತಾ ಇದೆ ಎಲ್ಲರಲ್ಲೂ ಕೂಡ. ವೃದ್ಧರಿಂದ ಹಿಡಿದು ಎಲ್ಲರೂ ಕೂಡ ನನಗೆ ಕೆಮ್ಮು ಅಂತ ಹೇಳ್ತಿದ್ದಾರೆ, ಜ್ವರ ಅಂತ ಹೇಳ್ತಾನೆ ಇರ್ತಾರೆ. ಸೊ ಇದನ್ನ ಈಗ ಒಂದ್ ವೇಳೆ ಟೆಸ್ಟ್ ಮಾಡಿಸಿದ್ರೆ ಇದು ಆಗುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅಂತ ಹೇಳಿ? ಇವನ್ನೆಲ್ಲ ನಾವು ILI ಅಂತೀವಿ, ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ಸ್. ಇದು ಬರೀ ಒಂದು JN.1 ಅಲ್ಲ, ಇಂಥವು ಅನೇಕ ವೈರಸ್ಗಳು ಇದಾವೆ ಅಟ್ಮಾಸ್ಫಿಯರ್ ನಲ್ಲಿ. ಅದಕ್ಕೆ ಆ ಗ್ರೂಪ್ ಆಫ್ ವೈರಸ್ ನಾವು ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ ಅಂತೀವಿ. ಹಳೆ ಕಾಲದಾಗೆಲ್ಲ ಗೊಣೆ ಸುರಿತದ್ ಬಿಡು, 1 ವಾರಕ್ಕೆ ವಾಸಿ ಆಗತ್ತೆ ಅನ್ನೋರು. ಆಕ್ಚುಲಿ ಅದು ಹಂಗೇನಮ್ಮ. ಈ ವೈರಸ್ಗಳೆಲ್ಲ ವೆರಿ ಸಿಂಪಲ್. ಅವಕ್ಕೆ 1 ವಾರ 10 ದಿನ ಜೀವನ. ಅಂದ್ರೆ ಅವು ವೈರಸ್ಗಳು ಮನುಷ್ಯನ ಸೆಲ್ಲು ಅಥವಾ ಪ್ರಾಣಿ ಸೆಲ್ಲು ಅಥವಾ ಬರ್ಡ್ ಸೆಲ್ ಇಲ್ದಿರ ಬದುಕಲಿಕ್ಕೆ ಆಗೋದಿಲ್ಲ ಅವು. ಅದಕ್ಕೋಸ್ಕರ ಅವಕ್ಕೆ ಇದೊಂದು ಸೀಸನ್ ಮನುಷ್ಯನಿಗೆ ಬರ್ತವೆ, ಬಂದು ಹಂಗೆ ಹೊರಟೋಗ್ತಾವಮ್ಮ. ಏನಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡೋದು ಬೇಡ. ಅಟ್ ದ ಸೇಮ್ ಟೈಮ್ ತುಂಬಾ ಎದುರುಗಳು. ಇವತ್ತು ನೋಡಿಮ್ಮ, ನಾನ್ ಕಮ್ಯುನಿಕಬಲ್ ಡಿಸೀಸ್ ಲೈಕ್ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಅದರಲ್ಲಿ ಸಾಕಷ್ಟು ಡೆತ್ಸ್ ಆಗ್ತವೆ. ಅಂತದ್ರೊಳಗೆ ನಾವು ಇದು ಯಾವ್ದೋ ಒಂದು 58 ಜನಕ್ಕೆ ಬಂತು, 100 ಜನಕ್ಕೆ ಬಂತು ಅಂತ ಎದುರ್ಕೊಳ್ಳೋದು ಬೇಡ. ಏನಂದ್ರೆ ಇದು ಪ್ರಿವೆಂಟಬಲ್ ಡಿಸೀಸ್. ಅವೆಲ್ಲ ಪ್ರಿವೆಂಟಬಲ್ ಅಂದ್ರೆ ಅದು ಅವರವರ ಇಂಡಿವಿಜುವಲ್ ಇದು. ಬಟ್ ಇದನ್ನ ಇಡೀ ಸಮಾಜಕ್ಕೆ ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ ಜನಗಳು ಎಚ್ಚರ ವಹಿಸಿದ್ರೆ ಆತಂಕ ಬೇಡ. ಬಟ್ ಡೆಫಿನೆಟ್ಲಿ ಇನ್ನೊಂದು ಕೋವಿಡ್ ಬರೋದಿಲ್ಲಮ್ಮ. ಅದು 50 ವರ್ಷಕ್ಕೊಂದ್ಸರಿ ಬರುವಂತ ಪ್ಯಾಂಡಮಿಕ್ ಕಾಯಿಲೆ. ಇದು ಪ್ಯಾಂಡಮಿಕ್ ಅಲ್ಲಮ್ಮ, ಇದು 4ನೇ ಅಲೆ ಅಂತೂ ಅಲ್ವೇ ಅಲ್ಲ. ನೆಗ್ಲೆಕ್ಟ್, ನಾವೀಗ ಹಿಂಗೆ ಹೇಳ್ತೀವಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ಜನ ಎಚ್ಚರಿಕೆ ವಹಿಸಿ ಅಂತ ನಾವು ಹೇಳ್ಬೋದು ಡಾಕ್ಟರ್. 100% ಅಮ್ಮ. ಒಳ್ಳೆದು. ರೈಟ್. ಹೊಸಕೋಟೆಯ ದೇವಸ್ಥಾನಗಳಲ್ಲಿ ಪ್ರಸಾದ ಅವಾಂತರ ಆಗಿದ್ದು ಅಧಿಕಾರಿಗಳಿಗೆ ಚಾಲೆಂಜ್ ಆಗಿದೆ ಫುಡ್ ಪಾಯ್ಸನ್ ಕೇಸ್. 300ಕ್ಕೂ ಅಧಿಕ ಮಂದಿ ಅಸ್ವಸ್ಥರಾಗಿದ್ದಾರೆ. 10 ಮಂದಿಯ ಸ್ಥಿತಿ ಗಂಭೀರ ಆಗಿದೆ. ನಿನ್ನೆ ನಡೆದಂತಹ ಒಂದು ದೇವಸ್ಥಾನದ ಪ್ರಸಾದದ ವಿಚಾರದಲ್ಲಿ 300ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಆಸ್ಪತ್ರೆ ಪಾಲಾಗಿದ್ದಾರೆ. ಅನೇಕರು ಅಸ್ವಸ್ಥರಾಗಿದ್ದಾರೆ, ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಆದರೆ ಅದರಲ್ಲಿ 10 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ನಿನ್ನೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ಕಾರಣಕ್ಕಾಗಿ ಅಸ್ವಸ್ಥರಲ್ಲಿ ಈಗ ಆತಂಕ ಶುರುವಾಗಿದೆ. ಆರೋಗ್ಯಾಧಿಕಾರಿಗಳು, ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇವತ್ತು ಅಧಿಕಾರಿಗಳ ಕೈ ಸೇರಲಿದೆ ಲ್ಯಾಬ್ ರಿಪೋರ್ಟ್. ವಿವಿಧ ದೇಗುಲಗಳ ಪ್ರಸಾದ ನೀರನ್ನ ಟೆಸ್ಟ್ಗೆ ಕಳುಹಿಸಲಾಗಿತ್ತು. ಕೆಲವರಿಗೆ ವಾಂತಿ ಭೇದಿ, ತಲೆನೋವು, ತಲೆ ಸುತ್ತಿನ ಸಮಸ್ಯೆ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 300ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಅದರಲ್ಲಿ 10 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಸೊ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಇವತ್ತು ನಿಜವಾದಂತಹ ವಿಚಾರ ಏನು, ಯಾವುದರಿಂದ ಈ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಲ್ಯಾಬ್ ರಿಪೋರ್ಟ್ ಕೂಡ ಅಧಿಕಾರಿಗಳ ಕೈ ಸೇರಲಿದೆ. ಆ ಒಂದು ಲ್ಯಾಬ್ ರಿಪೋರ್ಟ್ ಬಳಿಕವೇ ಏನೇನಾಗಿದೆ, ಇಲ್ಲಿ ನಿಜವಾಗ್ಲೂ ಫುಡ್ ಪಾಯ್ಸನ್ ಆಗಿರೋದಾ, ಯಾವುದರಿಂದ ಆಗಿದೆ, ನೀರಿನಿಂದ ಅಥವಾ ಆಹಾರದಿಂದ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗಲಿದೆ. ಈಗಾಗಲೇ ಇದರ ಬಗ್ಗೆ ಒಂದು ಕ್ಯಾಟ್ರಿಂಗ್ ಮಾಡಿದಂಥವ್ರು ಹೇಳ್ತಾ ಇದ್ರು, ನಾವು ಇಷ್ಟು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ, ಕ್ಯಾಟ್ರಿಂಗ್ ಎಲ್ಲೂ ಕೂಡ ಒಂದು ಲೋಪ ಆಗಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಆದರೆ ಎಲ್ಲಿಂದ ಆಗಿದೆ ಇದು, ಪ್ರಸಾದದಲ್ಲಿ ಏನು ಆಗಿತ್ತು, ಏನಾದರೂ ಬೆರಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳು, ಚರ್ಚೆಗಳು ಕೂಡ ಇದೆ. ಇವತ್ತು ಲ್ಯಾಬ್ ರಿಪೋರ್ಟ್ ಕೂಡ ಬರುತ್ತೆ. ಈಗಾಗಲೇ ಅನೇಕರು ಅಸ್ವಸ್ಥಗೊಂಡಿದ್ದಾರೆ. 300ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದು, 10 ಮಂದಿಯ ಸ್ಥಿತಿ ಗಂಭೀರ ಆಗಿದೆ. ಹಾಗಾದ್ರೆ ಅಸ್ವಸ್ಥರ ಸ್ಥಿತಿ ಹೇಗಿದೆ, ಈಗ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಕೆಂಪಣ್ಣ ಆಸ್ಪತ್ರೆಯಿಂದ ನಮ್ಮ ರಿಪೋರ್ಟರ್ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, 300ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿರೋದು ಈ ಪ್ರಕರಣದಲ್ಲಿ. ಸೊ ಈಗ ಅವರೆಲ್ಲರ ಸ್ಥಿತಿ ಯಾವ ರೀತಿ ಆಗಿದೆ, ಗಂಭೀರವಾಗಿರುವಂತಹ ಇದರ ಬಗ್ಗೆ ಡಾಕ್ಟರ್ಸ್ ಏನ್ ಹೇಳ್ತಾರೆ? ನವಿತಾ, ಹೊಸಕೋಟೆ ಸುತ್ತಮುತ್ತ ಇರುವಂತಹ ದೇವಾಲಯದಲ್ಲಿ ಪ್ರಸಾದವನ್ನ ಸೇವಿಸಿದ ಹಿನ್ನೆಲೆಯಲ್ಲಿ ಸುಮಾರು 300ಕ್ಕೂ ಅಧಿಕ ಜನ ಅಸ್ವಸ್ಥರಾಗಿದ್ರು. ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಅಷ್ಟೇ ಆಸ್ಪತ್ರೆಗೆ ಬಂದು ಈಗಾಗಲೇ ಅಡ್ಮಿಟ್ ಆಗಿದ್ರೆ. ಒಂದಷ್ಟು ಜನ ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗಿದ್ರು, ಇನ್ನೊಂದಷ್ಟು ಜನ ICU ನಲ್ಲಿ ಇರಿಸಿ ಕೂಡ ಅಷ್ಟೇ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಿತ್ತು. ಈಗ ನಾನು ಎಕ್ಸಾಕ್ಟ್ ಆಗಿ ಕೆಂಪಣ್ಣ ಆಸ್ಪತ್ರೆ ಇದ್ದೀನಿ. ಇದೇ ಒಂದು ಹಾಸ್ಪಿಟಲ್ ಅಷ್ಟೇ 2 ದಿನಗಳಿಂದ ಸುಮಾರು 100ಕ್ಕೂ ಅಧಿಕ ಜನ ಬಂದು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ರೆ. ಒಂದಷ್ಟು ಜನ ಬಂದಂತ ಟೈಮ್ ನಲ್ಲಿ ಗ್ಲೂಕೋಸ್ ಅನ್ನ ಹಾಕಿದ್ರೆ, ಉಳಿದಂತೆ ಅವರೆಲ್ಲರೂ ಕೂಡ ನಾರ್ಮಲ್ ಆದ್ರು. ನಾರ್ಮಲ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರನ್ನ ಡಿಸ್ಚಾರ್ಜ್ ಕೂಡ ಮಾಡಿ ಮನೆಗೆ ಕಳಿಸ್ಕೊಟ್ರು. ಇನ್ನೊಂದಷ್ಟು ಜನರ
ಪರಿಸ್ಥಿತಿ ತುಂಬಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿತ್ತು. ಅಂದ್ರೆ ತೀವ್ರವಾದಂತಹ ಬೇದಿ ಮತ್ತು ವಾಂತಿ ಆಗ್ತಿದ್ದಂತ ಕಾರಣಕ್ಕೋಸ್ಕರ ಅವರನ್ನ ಅಬ್ಸರ್ವೇಷನ್ ಇಡಲಾಗಿತ್ತು. ಇನ್ನೊಂದಷ್ಟು ಜನ ICU ನಲ್ಲಿ ಕೂಡ ಇಟ್ಟು ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಿತ್ತು. ಇಲ್ಲಿವರೆಗೂ ಮಂಜುನಾಥ್ ಎನ್ನುವಂತ ಒಂದು ಪೇಷಂಟ್ ಕೂಡ ಇದ್ದಾರೆ. ಅವರು ಕೂಡ ಅಷ್ಟೇ 2 ದಿನ ಆಯ್ತು, 2 ದಿನದಿಂದ ಕೂಡ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಿದ್ದಾರೆ. ಇನ್ನೂ ಕೂಡ ಅಷ್ಟೇ ಸಂಪೂರ್ಣವಾಗಿ ಅವರು ರಿಕವರಿ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಅವ್ರನ್ನೇ ನಾನು ಮಾತನಾಡಿಸ್ತೀನಿ, ಏನೆಲ್ಲ ಆಯ್ತು ಮತ್ತು ಹೇಗೆಲ್ಲ ಟ್ರೀಟ್ಮೆಂಟ್ ಕೊಡ್ಲಾಗ್ತಿದೆ ಅನ್ನೋದ್ರ ಬಗ್ಗೆ. ಸರ್ ಹೇಳಿ, ನಿಮ್ಗೆ ಎಷ್ಟೊತ್ತಿಗಾಗಿದ್ದು, ಯಾವತ್ತಾಗಿದೆ? ನನಗೆ ಶನಿವಾರ ದಿನ ರಾತ್ರಿ 8 ಗಂಟೆಗೆ ಶುರುವಾಗಿದೆ ಸರ್. ಬೆಳಿಗ್ಗೆ 3:30ವರೆಗೂ ಇದೇ ತರ ವಾಮಿಟ್ ಒಂದು 25 ಸರಿ, ಲೂಸ್ ಮೋಷನ್ ಒಂದು 15 ಸರಿ ಆಯ್ತು. ಸರಿ, ಒಂದು 3:30 ಹಿಂಗೆ ಹಾಸ್ಪಿಟಲ್ಗೆ ಹೋದ್ರಿ ನಾವು, ಶ್ರೀನಿವಾಸ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಅಂದ್ಬಿಟ್ಟು ಗ್ಲೂಕೋಸ್ ಹಾಕಿ ಕೊಟ್ಟು ಮನೆಗೆ ಕಳಿಸ್ಬಿಟ್ರು. ಆಮೇಲೆ ಮತ್ತೆ 5 ಗಂಟೆಗೆ ಶುರು ಆಗ್ಬಿಡ್ತು ಸರ್. ಆಮೇಲೆ ಮತ್ತೆ ನಾವು ಬಂದು ಕೆಂಪಣ್ಣ ನರಸಿಂಹಲ್ಲಿ ಕೇಳಿದ್ರೆ ಅವ್ರು ಸ್ವಲ್ಪ ಬೆಡ್ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಅಂತಂದ್ರು. ಆಮೇಲೆ ಸ್ವಲ್ಪ ಅಲ್ಲೇ ವೀಲ್ ಚೇರ್ ಮೇಲೆ ಕೊಟ್ಟರು. ಆಮೇಲೆ ಅಡ್ಮಿಷನ್ ಸಿಕ್ತು. ಸರಿ, ವಾರ್ಡ್ ಶಿಫ್ಟ್ ಮಾಡಿದ್ರು. ಅಲ್ಲಿ ನನಗೆ ಇನ್ನೂ ಜಾಸ್ತಿ ಆಗ್ಬಿಡ್ತು, ವಾಮಿಟ್ ಎಲ್ಲ ಆಗ್ಬಿಡ್ತು. ಆಮೇಲೆ ಮತ್ತೆ ಐಸಿಯುಗೆ ಹಾಕಿದ್ರು. ಐಸಿಯುಗೆ ಹಾಕಿದ್ಮೇಲೆ ನಾನು ಇದಕ್ಕೆ ರಿಕವರ್ ಆಗಿ ನಾನು ಸ್ವಲ್ಪ ಆರಾಮಾಗಿ ವಾಸಿ ಆಗಿತ್ತು ಸರ್. ಈಗ ಏನ್ ತಿಂದಿದ್ದಕ್ಕೆ ನಿಮ್ಗೆ ಈ ರೀತಿ ಆಯ್ತು? ಸರ್, ನಾವು ಫಸ್ಟ್ ವೈಕುಂಠ ಏಕಾದಶಿ ಅಂದ್ಬಿಟ್ಟು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರಿ. ಅಲ್ಲಿ ಸ್ವಲ್ಪ ಅವಲಕ್ಕಿ ಚಿತ್ರನ ಸ್ವಲ್ಪ ಲಾಡು ಕೊಟ್ರು. ಅದಾದ್ಮೇಲೆ ನೆಕ್ಸ್ಟ್ ಅವತ್ತೇನೆ ಸಾಯಂಕಾಲ ಒಂದು ನೈಟ್ ಟೈಮು ಒಂದು ಇದು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ 100 ರೂಪಾಯಿ ಟಿಕೆಟ್ ತಗೊಂಡೋಗಿ ಇಲ್ಲಿ ದರ್ಶನ ಮುಗಿಸ್ಕೊಂಡ್ಬಂದು ಒಂದು 4 ಲಾಡು ಕೊಟ್ಟರು. ಆ ಲಾಡು ತಿಂದ್ಮೇಲೆ ಅದು ನಾನು ಭಾನುವಾರ ದಿನ ಶನಿವಾರ ತಕೊಂಬಂದನು, ಭಾನುವಾರ ಇಟ್ಕೊಂಬಿಟ್ಟೆ ಅಲ್ಲೇ. ಆಮೇಲೆ ಮತ್ತೆ ಏನೂ ಇದಾಗ್ಲಿಲ್ಲ, ಅವತ್ತೇನು ನಾನು ಟಚ್ ಮಾಡಕ್ ಹೋಗ್ಲಿಲ್ಲ. ಆಮೇಲೆ ಭಾನುವಾರ ದಿನ ಯಥಾಸ್ಥಿತಿ ಹನುಮ ಜಯಂತಿ ಇತ್ತು. ಸರಿ, ಅಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ನಾವು ಒಂದು 3:30 ಹಂಗೆ ಹೋಗಿ ಒಂದು ಪುಳೋಗ್ರಿ ತಿಂದ್ರಿ. ಪುಳೋಗ್ರಿ ತಿಂದ್ಮೇಲೆ ಸರಿ ಅದೇ ಹಂಗೆ ಮತ್ತೆ ಇನ್ನೊಂದು ಕೋಟೆ ಆಂಜನೇಯ ದೇವಸ್ಥಾನ, ಇದು ಊರು ಬಾಕ್ಲ ಆಂಜನೇಯ ದೇವಸ್ಥಾನ ಅಂದ್ರು. ಅಲ್ಲಿಗೆ ಹೋಗಿ ಸ್ವಲ್ಪ ಖಾರ ಪೊಂಗಲ್ ತಿಂದ್ರಿ. ಅಷ್ಟಾದ್ಮೇಲೆ ನಾನು ಯಥಾವತ್ತಾಗಿ ಮನೆಗೆ ಬಂದು ಆರಾಮಾಗಿ ಹುಡುಗರ ಜೊತೆ ಆಟ ಆಡ್ಕೊಂಡು ಎಲ್ಲ ಇದ್ಬಿಟ್ಟೆ. ರಾತ್ರಿ 8 ಗಂಟೆಗೆ ಶುರುವಾಯಿತು. ಅಂದ್ರೆ ನಾನು ಭಾನುವಾರ ಮಧ್ಯಾಹ್ನ ಒಂದು 3 ಗಂಟೆ 4 ಗಂಟೆ ಆ ಟೈಮಲ್ಲಿ ನಾನು ಸ್ವಲ್ಪ ಲಾಡು ಕೊಟ್ಟಿದ್ರು, ಅದನ್ನ ಕವರಲ್ಲಿ ಪ್ಯಾಕ್ ಮಾಡಿದ್ರು. ಆ ಪ್ಯಾಕ್ ಮಾಡಿದ್ನ ನಾನು ಸುಮಾರು ಒಂದು 2-3 ತಿಂದೆ. ನಮ್ಮ ಮಿಸಸ್ ಒಂದ್ ಸ್ವಲ್ಪ ತಿಂದ, ನಮ್ಮ ಮಗು ಒಂದ್ ಸ್ವಲ್ಪ ತಿಂದ. ಅವ್ರಿಗೇನು ತೊಂದರೆ ಇಲ್ಲ, ಅವ್ರು ಆರಾಮಾಗಿದೆ. ನನಗೆ ಮಾತ್ರ ಇದು 8 ಗಂಟೆ ಶುರು ಆಯ್ತು ಸರ್ ಅವತ್ತು ರಾತ್ರಿ. ಅಂದ್ರೆ ಈಗ ಅವರು ಪ್ರಸಾದ ತಗೊಂಡ್ ಬಂದ್ರಲ್ಲ, ಮನೇಲಿ 1 ದಿನ ಇಟ್ಟಿದ್ರು. ಆ ಟೈಮ್ ನಲ್ಲಿ ನೀವು ತಿಂದಾಗ ನಿಮ್ಗೇನು ಆ ತರದ್ದು ಏನೂ ಆಗ್ಲಿಲ್ಲ? ಇಲ್ಲ ಸರ್, ಆತರ ಏನೂ ಆಗ್ಲಿಲ್ಲ. ನಾವು ಆರಾಮಾಗೇ ಇದ್ವಿ. ಅವ್ರಿಗೆ ಮಾತ್ರ ಆತರ ರಿಯಾಕ್ಟ್ ಆಯ್ತು. ಈಗ ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಡಾಕ್ಟ್ರು ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನ ಇರ್ಬೇಕಂತ? ಗೊತ್ತಿಲ್ಲ ಸರ್, ಅದು ಅವರ ಹುಷಾರಾಗೋದ್ರ ಮೇಲೆ ಎಷ್ಟು ಬೇಗ ಅವರು ಯೂರಿನೆಲ್ಲ ಆರಾಮಾಗಿ ಪಾಸ್ ಆಗ್ತಾ ಇದೆ. ಇಲ್ಲ ಆರಾಮಾಗಿದ್ದಾರೆ ಅವರು. ನವಿತಾ, ಇದಿಷ್ಟು ಅಂದ್ರೆ ಹೇಳ್ತಿರುವಂತದ್ದು, ಅಂದ್ರೆ ದೇವಸ್ಥಾನದಲ್ಲಿ ಪ್ರಸಾದ ಅಂದ್ರೆ ಲಾಡು ತಿಂದಂತ ಕಾರಣಕ್ಕೋಸ್ಕರ ಫುಡ್ ಪಾಯ್ಸನ್ ಆಗಿದೆ. ಜೊತೆಗೆ ಮಕ್ಕಳು ಮತ್ತೆ ಹೆಂಡತಿನೂ ಕೂಡ ತಿಂದ್ರೆ, ಆದ್ರೆ ಸ್ವಲ್ಪ ತಿಂದಿದ್ದಂತ ಕಾರಣಕ್ಕೋಸ್ಕರ ಅವ್ರಿಗೆ ಏನೂ ಆಗಿಲ್ಲ. ಆದ್ರೆ ನಾನ್ ಜಾಸ್ತಿ ತಿಂದಿದ್ದೆ, ಅದರಿಂದ ಈ ಒಂದು ಇನ್ಸಿಡೆಂಟ್ ಆಗಿದೆ. ಸದ್ಯಕ್ಕೆ ಈಗ ನಾನು ರಿಕವರಿ ಆಗ್ತಾ ಇನ್ನೂ ಕೂಡ ಅಷ್ಟೇ 2 ದಿನ ಇರಬೇಕು ಅಂತ ಹೇಳ್ತಿದ್ರೆ, ಆದ್ರೆ ನಾನು ಕಂಪ್ಲೀಟ್ ಆಗಿ ವಾಸಿ ಆಗೋರು ಕೂಡ ಡಿಸ್ಚಾರ್ಜ್ ಆಗಲ್ಲ ಅನ್ನೋ ಮಾತನ್ನು ಕೂಡ ಅಷ್ಟೇ ಪೇಷಂಟ್ ಮಂಜುನಾಥ್ ಅವರು ಹೇಳ್ತಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಬದಲಾವಣೆ ನಡೆದಿದ್ದು, ಪದಾಧಿಕಾರಿಗಳ ನೇಮಕದ ಬಳಿಕ ಇನ್ನು ಜಿಲ್ಲಾಧ್ಯಕ್ಷರ ಬದಲಾವಣೆ ಕೂಡ ನಡೆಯಲಿದೆ. ಸೊ ಜನವರಿ 2ನೇ ವಾರದಲ್ಲಿ ಹೊಸ ಜಿಲ್ಲಾಧ್ಯಕ್ಷರ ನೇಮಕ ಆಗತ್ತೆ. ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹಕ್ಕೆ ಕೂಡ ತೀರ್ಮಾನವನ್ನ ಮಾಡಲಾಗಿದ್ದು, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಬದಲಾವಣೆಗೆ ನಾಂದಿ ಹಾಡಲಿದೆ. ಕಾರಣ ಪದಾಧಿಕಾರಿಗಳ ನೇಮಕ ಆಗಿದೆ. ಈಗ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅಲ್ಲಿ ತೀರ್ಮಾನವನ್ನ ಕೈಗೊಳ್ಳೋದು. ಜಿಲ್ಲೆಗೆ ಒಂದು ಸಮಿತಿಯನ್ನ ರಚಿಸಲಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ. ಪಕ್ಷ ಸಂಘಟನೆಗಾಗಿ ಆಪ್ತರಿಗೆ ಜಿಲ್ಲಾಧ್ಯಕ್ಷ ಹುದ್ದೆ ಕೊಡುವ ಸಾಧ್ಯತೆ ಇದೆ. ಈಗಾಗಲೇ ತಮಗೆ ಬೇಕಾದವರನ್ನೇ ಪದಾಧಿಕಾರಿಗಳನ್ನಾಗಿ ನೇಮಿಸಿಕೊಂಡಿದ್ದಾರೆ BY ವಿಜೇಂದ್ರ. ಹೊಸ ಜಿಲ್ಲಾಧ್ಯಕ್ಷ ನೇಮಕದಲ್ಲೂ ಭಾರಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಪದಾಧಿಕಾರಿಗಳ ನೇಮಕದಲ್ಲೇ ಈಗ ಆಕ್ರೋಶ ಭುಗಿಲೆದ್ದಿದ್ದನ್ನು ನಾವು ಗಮನಿಸಬಹುದು. ಯತ್ನಾಳ್ ಅವರಂತೂ ತೀವ್ರ ಬಹಿರಂಗವಾದಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅವರಿಗೆ ಬೇಕಾದವರಿಗೆ ಕೊಟ್ಟಿದ್ದೀರಿ, ಇದು KJP ಪಾರ್ಟ್ 2 ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದರೆ ಈಗ ಜಿಲ್ಲಾಧ್ಯಕ್ಷರ ಬದಲಾವಣೆಯಲ್ಲಿ ಇನ್ನು ಯಾವ್ಯಾವ ರೀತಿಯ ಆಕ್ರೋಶ ಹೊರಬರುತ್ತೋ, ಪಕ್ಷ ಸಂಘಟನೆಯ ನಿಜವಾದ ರೀತಿಯಲ್ಲಿ ನಡೆಯುತ್ತೋ ಅಥವಾ ಆಕ್ರೋಶಕ್ಕೆ ಕಾರಣ ಆಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಪದಾಧಿಕಾರಿಗಳ ನೇಮಕ ಅನಂತರ ಒಂದಷ್ಟು ಅಸಮಾಧಾನಗಳು ಭುಗಿಲೆದ್ದಿದ್ದನ್ನು ನಾವು ಗಮನಿಸಿದ್ವಿ. ಆದ್ರೆ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಏನೆಲ್ಲ ಮಾನದಂಡ ಇದೆ? ಕೇವಲ ಆಪ್ತರು ಅನ್ನೋದು ಮಾತ್ರನಾ ಅಥವಾ ಬೇರೆಲ್ಲ ಮಾನದಂಡಗಳನ್ನ ಇಟ್ಟುಕೊಂಡೇ ಬದಲಾವಣೆ ಆಗತ್ತಾ? ನವಿತಾ, ಇಲ್ಲೂ ಕೂಡ ಆಪ್ತರಿಗೆ ಮಣೆ ಹಾಕುವಂತ ಸಾಧ್ಯತೆ ಕೂಡ ಇದೆ. ನೀವು ಗಮನಿಸಿರಬಹುದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೊಂದು ಕಡೆ ಯಡಿಯೂರಪ್ಪನವರನ್ನ ನಿರ್ಲಕ್ಷ್ಯವನ್ನ ಮಾಡಿ ಚುನಾವಣೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾಗಿದ್ರು. ಅದು ಎಲ್ಲೊಂದು ಕಡೆ ಅದು ಸಫಲ ಆಗಿಲ್ಲ ಅನ್ನೋದು ಕೂಡ ಈಗ ಹೈಕಮಾಂಡ್ ನಾಯಕರಿಗೆ ಮನದಟ್ಟಾಗಿದೆ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಸಂಪೂರ್ಣವಾಗಿ ರಾಜ್ಯ ಬಿಜೆಪಿಯ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಈಗ ಯಡಿಯೂರಪ್ಪನವರಿಗೆ ಮತ್ತೆ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ವಿಜೇಂದ್ರ ಅವರು ಏನು ಪದಾಧಿಕಾರಿಗಳ ನೇಮಕವನ್ನ ಅಂದ್ರೆ ಬಿರುಸಿನಿಂದ ಮಾಡ್ತಾ ಇರುವಂತದ್ದು. ಈಗಾಗಲೇ ನಾವು ಗಮನಿಸಿದ್ವಿ, ಪದಾಧಿಕಾರಿಗಳ ನೇಮಕ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಮುಖ್ಯವಾಗಿ
ಮುಖ್ಯವಾಗಿ ಖಾಲಿ ಇರತಕ್ಕಂತಹ ವಿರೋಧ ಪಕ್ಷದ ಉಪನಾಯಕ ಸ್ಥಾನ ಆಗಿರ್ಬೋದು ಮತ್ತೆ ಮೇಲ್ಮನೆ ವಿರೋಧ ಪಕ್ಷ ಸ್ಥಾನವನ್ನು ಕೂಡ ನೇಮಕವನ್ನು ಕೂಡ ಮಾಡಲಾಗಿದೆ. ಈಗ ಅಂತಿಮವಾಗಿ ಜಿಲ್ಲಾಧ್ಯಕ್ಷಗಳ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ವಿ.ವಿ. ವಿಜೇಂದ್ರ ಅವರು ಮುಂದಾಗಿರುವಂತದ್ದು. ಆ ಮುಖಾಂತರವಾಗಿ ಇನ್ನು ಲೋಕಸಭಾ ಚುನಾವಣೆಗೆ ಇನ್ನು 3-4 ತಿಂಗಳು ಮಾತ್ರ ಬಾಕಿ ಇದೆ. ಹೀಗಾಗಿ ಬೇಗ ಮಾಡಿದ್ರೆ ಒಂದು ರೀತಿ ಪಕ್ಷ ಸಂಘಟನೆಯನ್ನ ಮಾಡಬಹುದು, ಆ ಮುಖಾಂತರವಾಗಿ ಪಕ್ಷವನ್ನ ಸದೃಢ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಕೆಲಸವನ್ನ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿ.ವಿ. ವಿಜೇಂದ್ರ ಅವರು ಈಗಾಗಲೇ ಸಮಿತಿಯನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜನವರಿ ಮೊದಲ ಅಥವಾ 2ನೇ ವಾರದಲ್ಲಿ ಎಲ್ಲಾ ಜಿಲ್ಲಾಧ್ಯಕ್ಷಗಳ ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ನಿರ್ಧಾರ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಈಗಾಗಲೇ ವಿ.ವಿ. ವಿಜೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಒಂದು ಟೀಮ್ ಅನ್ನ ಕಟ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ರೀತಿ ಚುನಾವಣೆ ಎದುರಿಸುವಂತ ನಿಟ್ಟಿನಲ್ಲಿ ಪಕ್ಷವನ್ನ ಸಜ್ಜು ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ವಿ.ವಿ. ವಿಜೇಂದ್ರ ಅವರು ತಮ್ಮ ಪದಾಧಿಕಾರಿಗಳ ನೇಮಕದಲ್ಲೂ ಕೂಡ ತಮ್ಮ ಆಪ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಮಣೆ ಹಾಕಲಾಗಿದೆ. ಅದೇ ಒಂದು ನಿಟ್ಟಿನಲ್ಲಿ ಬರುವಂತ ದಿನಗಳಲ್ಲಿ ಜಿಲ್ಲಾಧ್ಯಕ್ಷ ನೇಮಕ ವಿಚಾರದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ತಮ್ಮ ಆಪ್ತರಿಗೆ ಹೆಚ್ಚು ಮಣೆಯನ್ನು ಹಾಕೋದ್ರ ಮುಖಾಂತರವಾಗಿ ಒಂದು ರೀತಿ ಪಕ್ಷವನ್ನ ಒಂದು ರೀತಿ ಹಿಡಿತವನ್ನ ಸಾಧಿಸೋದ್ರ ಮುಖಾಂತರವಾಗಿ ಅಂದ್ರೆ ಅಪ್ಪನಂತೆ ಪಕ್ಷಕ್ಕೆ ಹಿಡಿತವನ್ನ ಸಾಧಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಚುನಾವಣೆ ಎದುರಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಜಿಲ್ಲೆಗೊಂದು ಸದಸ್ಯರನ್ನ ಅಂದ್ರೆ ಸಮಿತಿಯ ಸದಸ್ಯರನ್ನ ನೇಮಕವನ್ನು ಮಾಡುವಂತದ್ದು, ಅಲ್ಲಿಂದ ಸ್ಥಳೀಯ ಮಟ್ಟದಲ್ಲಿ ಸಮಿತಿಯಿಂದ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅಂತಿಮವಾಗಿ ಅಭಿಪ್ರಾಯ ಸಂಗ್ರಹ ಆಧಾರದ ಮೇಲೆ ಒಂದು ರೀತಿ ಅಲ್ಲಿ ಜಿಲ್ಲಾಧ್ಯಕ್ಷರ ನೇಮಕವನ್ನು ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಜನವರಿ ಅಥವಾ ಮೊದಲ ಅಥವಾ 2ನೇ ವಾರದಲ್ಲಿ ಹೊಸ ಜಿಲ್ಲಾಧ್ಯಕ್ಷರ ಪದಾಧಿಕಾರಿಗಳ ಪಟ್ಟಿ ಕೂಡ ಬಿಡುಗಡೆ ಆಗುವಂತ ನಿರೀಕ್ಷೆ ಕೂಡ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ವೀರಶೈವ ಲಿಂಗಾಯತರ ಹೋರಾಟಕ್ಕೆ ಹಿನ್ನಡೆಯಾಯ್ತಾ? ವೀರಶೈವ ಲಿಂಗಾಯತ ನಾಯಕರಲ್ಲೇ ಭಿನ್ನಮತ ಉಂಟಾಗಿದೆಯಾ? ಭಿನ್ನಮತ ಇದೆಯಾ? ದಾವಣಗೆರೆಯ ಮೊನ್ನೆಯ ಅಧಿವೇಶನಕ್ಕೆ ಅನೇಕ ಸಚಿವರು ಕೈಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದಂತಹ ಹೋರಾಟ ಅದು, ಸಮಾವೇಶ ಅದು, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧಿವೇಶನದ ಸಂದರ್ಭದಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗಿತ್ತು. ಆ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಆದರೆ ಅನೇಕ ಸಚಿವರೇ ಅಲ್ಲಿ ಗೈರಾಗಿದ್ರು. ಶರಣ್ ಪ್ರಕಾಶ್ ಪಾಟೀಲ್, ಎಂ.ಬಿ. ಪಾಟೀಲ್ ಗೈರಾಗಿದ್ರು. ಶರಣಬಸಪ್ಪ ದರ್ಶನಾಪುರ, ಶಿವಾನಂದ ಪಾಟೀಲ್ ಅಲ್ಲಿ ಬಂದಿರಲಿಲ್ಲ. ಸೊ ಜಾತಿ ಜನಗಣತಿ ವಿರೋಧಿಸುವ ಹೋರಾಟಕ್ಕೆ ಹಿನ್ನಡೆ ಆಯ್ತಾ? ಆಹ್ವಾನ ಪತ್ರಿಕೆಯಲ್ಲೂ ಈ 4 ಜನರ ಸಚಿವರ ಹೆಸರಿತ್ತು. ಕೆಲ ಜವಾಬ್ದಾರಿಯನ್ನು ಅವರಿಗೂ ನೀಡಲಾಗಿತ್ತು. ಆದರೂ ಇವರು ಸಮಾವೇಶಕ್ಕೆ ಬಂದೇ ಇಲ್ಲ. ಒಗ್ಗಟ್ಟಿನ ಶಕ್ತಿ ಪ್ರದರ್ಶನದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ಕೊಡೋದಕ್ಕೆ ಶಾಮನೂರು ಶಿವಶಂಕರಪ್ಪ ಅವರು ಮುಂದಾಗಿದ್ರು. ಆದರೆ ಈ ಘಟನೆಯಿಂದ ಮುಜುಗರವಾದಂತಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಅಂದುಕೊಂಡ ರೀತಿಯಾದಂತಹ ಒಂದು ಯಶಸ್ಸು ಸಿಗ್ಲಿಲ್ವಾ? ಹಾಗಾದ್ರೆ ಈ ಅಧಿವೇಶನದ ಮೂಲಕ ಅಂದುಕೊಂಡಿದ್ದು ಸಾಧಿಸಿದ ಹಾಗೆ ಆಗ್ಲಿಲ್ವಾ? ಹೇಗೆ? ನವಿತಾ ಜೈನ್, ಈ ಮಹಾಸಭಾದ ಈ ಒಂದು ಮಹಾ ಅಧಿವೇಶನ ನಡೀತಲ್ಲ, ಇದು ಬಹಳ ಪ್ರಮುಖವಾಗಿ ಜಾತಿಗಣತಿಯ ವರದಿಯನ್ನ ವಿರೋಧ ಮಾಡೋದಕ್ಕೆ, ಜಾತಿಗಣತಿ ವರದಿಗೂ ಮುನ್ನ ಸರ್ಕಾರ ವರದಿ ಸ್ವೀಕಾರ ಮಾಡೋಕ್ಕೂ ಮುನ್ನ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಂತ ಹೇಳಿ ಮಾಡಿದಂಥದ್ದು. ಅದಂದ್ರೆ ಅದು ಒಂದು ಪಾರ್ಟ್ ಇದರಲ್ಲಿ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಏನಂದ್ರೆ ಹೆಚ್ಚಿನ ಜನ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿಸಬೇಕಾಗಿತ್ತು. ಆದ್ರೆ ಇಲ್ಲೋ ಪಂಚಮಸಾಲಿ ಸಮುದಾಯದವರು ಕೂಡ ಒಂದು ಬರಲಿಲ್ಲ. ಅದು ಒಂದು ಕಡೆ ಒಂದು ಹಿನ್ನಡೆ ಆಯ್ತು ಅಂತ ಹೇಳ್ಬೋದು. ಅದನ್ನ ಹೊರತುಪಡಿಸಿದ್ರೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಒಟ್ಟು 7 ಜನ ಸಚಿವರಿದ್ದಾರೆ. 7 ಜನ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಈ ಮೂಲಕ ಒಂದು ಶಕ್ತಿ ಪ್ರದರ್ಶನದ ಮೂಲಕ ಸರ್ಕಾರಕ್ಕೆ ನಮ್ಮ ಒಗ್ಗಟ್ಟೇನಿದೆ ಅನ್ನುವಂಥದ್ದನ್ನ ತೋರಿಸ್ಬೇಕಾಗಿತ್ತು. ಆದ್ರೆ ಇಲ್ಲಿ 7 ಜನ ಸಚಿವರ ಪೈಕಿಯಲ್ಲಿ 4 ಜನ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಕೆಲವೊಂದು ಆರೋಗ್ಯದ ನೆಪವನ್ನ ಹೇಳಿ, ಕೆಲವರು ಬೇರೆ ಬೇರೆ ಕಾರ್ಯಕ್ರಮಗಳ ನೆಪವನ್ನ ಹೇಳಿ 4 ಜನ ಸಚಿವರು ಬಂದಿರಲಿಲ್ಲ. ಇನ್ನು ಉಳಿದಂತೆ ಎಸ್ ಮಲ್ಲಿಕಾರ್ಜುನ್ ಅವರು, ಶಾಮನೂರು ಶಿವಶಂಕರಪ್ಪ ಅವ್ರ ಮಗ ಅವರು ಇರಲೇಬೇಕಿತ್ತು, ಅವರು ಕೂಡ ಇದ್ರು. ಈಶ್ವರ್ ಖಂಡ್ರೆ ಅವರು ಕೂಡ ಒಂದು ಮಹಾಸಭಾದ ಒಂದು ಮುಖಂಡರಾಗಿರೋದ್ರಿಂದ ಅವರು ಕೂಡ ಇರಲೇಬೇಕಾಗಿತ್ತು. ಇನ್ನ ಉಳಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಷ್ಟೇ ಕೊನೆ ದಿನದಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ಬಂದು ಹೋದ್ರು. ಈ 4 ಜನ, ಅದು ಎಂ.ಬಿ. ಪಾಟೀಲ್ ಆಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಆಗಿರ್ಬೋದು, ದರ್ಶನಾಪುರ ಆಗಿರ್ಬೋದು, ಶಿವಾನಂದ್ ಪಾಟೀಲ್ ಆಗಿರ್ಬೋದು, ಈ 4 ಜನ ಸಚಿವರು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇದು ಎಲ್ಲೋ ಒಂದು ಕಡೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ಎಲ್ಲ ಸೈನ್ ಎಲ್ಲ ಮಾಡಿಕೊಟ್ರು ಕೂಡ ಇಂತಹ ಒಂದು ಕಾರ್ಯಕ್ರಮಕ್ಕೆ, ಅದು 13 ವರ್ಷ ಆದ ಬಳಿಕ ನಡೀತಾ ಇದ್ದಂತಹ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿಲ್ಲದೆ ಇರುವಂತದ್ದು ಏಕೋ ಎಲ್ಲೋ ಒಂದು ಕಡೆ ಅವರಲ್ಲಿಯೇ ಒಂದು ಒಗ್ಗಟ್ಟಿಲ್ವಾ, ಅಥವಾ ಜಾತಿ ಗಣತಿಯನ್ನ ವಿರೋಧ ಮಾಡುವಂತ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತ ಗೊತ್ತಿದ್ದು ಸರ್ಕಾರದ ಸಚಿವರು ಕೂಡ ಆಗಿದ್ದೀವಿ. ಹೀಗಾಗಿ ಸರ್ಕಾರ ಹಾಗೂ ಒಂದು ಪಕ್ಷದ ಕೆಂಗಣಿಗೆ ಗುರಿಯಾಗೋದು ಬೇಡ ಅನ್ನುವಂತ ಕಾರಣಕ್ಕೆ ಹೋಗಿಲ್ವಾ? ಆದ್ರೆ ಇದರಿಂದಾಗಿ ಶಾಮನೂರು ಶಿವಶಂಕರಪ್ಪ ಅವರು ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಸ್ವಲ್ಪ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಸಿಕ್ಕಿರುವಂತ ಮಾಹಿತಿ. ನವಿತಾ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ.
ನಿರುದ್ಯೋಗಿ ಪದವೀಧರರಿಗೆ ಗುಡ್ ನ್ಯೂಸ್. ಸರ್ಕಾರದ 5ನೇ ಗ್ಯಾರಂಟಿಗೆ ಇವತ್ತು ಚಾಲನೆ ಸಿಗಲಿದೆ. ಯುವ ನಿಧಿ ನೋಂದಣಿಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಲಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸರ್ಕಾರದ 5ನೇ ಗ್ಯಾರಂಟಿ ಇದು. ಆ ಒಂದು ಗ್ಯಾರಂಟಿ ಯಾವಾಗ ಜಾರಿ ಆಗುತ್ತೆ ಅಂತ ಕಾಯ್ತಾ ಇದ್ರು. ಈಗ ಈ ಗ್ಯಾರಂಟಿಯ ಜಾರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತಿನಿಂದ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ನಿರುದ್ಯೋಗ ಭತ್ಯೆಗೆ ಇವತ್ತಿನಿಂದಲೇ ನೋಂದಣಿಯನ್ನ ಶುರು ಮಾಡಿಕೊಳ್ಳಬಹುದು. ಜನವರಿ 12 12 ಮತ್ತು 12ರ ಬಳಿಕ ಫಲಾನುಭವಿಗಳ ಖಾತೆಗೆ ಹಣ ವರ್ಗ ಆಗುತ್ತೆ. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ. ನಿರುದ್ಯೋಗ ಭತ್ಯೆಗೆ ಇಂದಿನಿಂದಲೇ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಈ ಒಂದು ನೋಂದಣಿ ಮಾಡಿಕೊಳ್ಳುವುದಕ್ಕೆ 11 ಗಂಟೆಯಿಂದ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ. ಆ ನಂತರ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಬಾಪೂಜಿ ಸೇವಾ ಕೇಂದ್ರ ಆಗಿರಬಹುದು ಅಥವಾ ಪೋರ್ಟಲ್ ಸೇವಾ ಸಿಂಧು ಪೋರ್ಟಲ್ನಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಒಂದಷ್ಟು ಮಾನದಂಡಗಳು ಕೂಡ ಇದೆ. 6 ತಿಂಗಳಾದರೂ ಉದ್ಯೋಗ ಸಿಗದವರು ಅರ್ಹರು ಇದಕ್ಕೆ ಅಂತ ಹೇಳಿ. ಕನಿಷ್ಠ 6 ವರ್ಷ ಇವರು ಕರ್ನಾಟಕದಲ್ಲಿ ಇರಬೇಕು, ಅಂಥವರಿಗೆ ಮಾತ್ರ ಭತ್ಯೆಯನ್ನ ನೀಡಲಾಗುತ್ತೆ. ಪ್ರಮುಖವಾಗಿ ಪ್ರತಿ ತಿಂಗಳ 25ರ ಒಳಗೆ ಸ್ವಯಂ ಘೋಷಣೆ ಇಲ್ಲಿ ಅತ್ಯಗತ್ಯ. ಹಾಗೆಯೇ ಸರ್ಟಿಫಿಕೇಟ್ ಅನ್ನು ಕೂಡ ನೀಡಬೇಕಾಗುತ್ತೆ, ಲಗತ್ತಿಸಬೇಕಾಗುತ್ತೆ. ಡಿಪ್ಲೊಮಾ ಪಡೆದವರಿಗೆ 1500 ರೂಪಾಯಿ, ಪದವೀಧರರಿಗೆ 3000 ರೂಪಾಯಿ ಕೊಡುವಂತಹ ಒಂದು ಗ್ಯಾರಂಟಿಯ ಯೋಜನೆಯ ಒಂದು ಘೋಷಣೆ ಅಂದ್ರೆ ಚಾಲನೆ ಇವತ್ತು ಸಿಗಲಿದೆ. ಈ ಹಿನ್ನೆಲೆಯಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿ ಹಾಕಬಹುದು ಅಥವಾ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಬಾಪೂಜಿ ಕೇಂದ್ರಗಳಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಅರ್ಜಿಯನ್ನ ಸಲ್ಲಿಕೆ ಮಾಡುವಂಥವರಿಗೆ ಒಂದಷ್ಟು ಮಾನದಂಡಗಳು ಕೂಡ ಇದೆ. ಈ ವರ್ಷ ಪಾಸ್ಔಟ್ ಆಗಿರಬೇಕು. 2022-23ರಲ್ಲಿ ಪಾಸ್ಔಟ್ ಆದಂತಹ ಪದವೀಧರರು ಮತ್ತು ಡಿಪ್ಲೊಮಾ ಪದವೀಧರರು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಕನಿಷ್ಠ ಅವರು 6 ವರ್ಷ ಕರ್ನಾಟಕದಲ್ಲಿ ಇರಬೇಕು. ಜೊತೆಗೆ SSLC PUC ಅಂಕಪಟ್ಟಿ ಇರಬೇಕು. ಆಧಾರ್ ಕಾರ್ಡ್ ಲಗತ್ತಿಸಿರಬೇಕು.